ಮೊಸರು ಬಳಸದೆ ಓವನ್ ಬಳಸದೆ ಕುಕ್ಕರ್ನಲ್ಲೇ ನಿಮಗೆ ತುಂಬಾ ಸುಲಭವಾಗಿ ರವಾ ಕೇಕ್ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಸಣ್ಣ ಕಪ್ ತೊಗೊಂಡಿದ್ದೀನಿ. ಅದರಲ್ಲೇ 1 ಕಪ್ ಆಗುವಷ್ಟು ಸಣ್ಣ ಚಿರೋಟೆ ರವೆ ಹಾಕ್ಕೊತಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊತಿದ್ದೀನಿ. ಸ್ವಲ್ಪ 1 ಕಪ್ಪಿಗೆ ಕಮ್ಮಿ ಹಾಕ್ಕೊಂಡಿನಿ. ಅದರ ಜೊತೆಗೆ ಒಂದು ಸ್ವಲ್ಪ ಇಲೈಚಿ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಇಲೈಚಿ ಪೌಡ್ರ್ ಕೂಡ ಹಾಕೋಬೋದು, ಪೌಡ್ರ್ ಇಲ್ಲ ಅಂದರೆ ನೀವು ಇಲೈಚಿನೇ ಹಾಕ್ಕೊಳ್ಳಿ, 1-2-3. ಇವಾಗ ಎಲ್ಲ ಸೇರಿಸಿ ಸ್ಮೂತಾಗಿ ಇದು ರುಬ್ಬಿ ತೊಗೊತಿದ್ದೀನಿ ನಾನು ನೋಡಿ. ರವೆ ಮತ್ತು ಇವಾಗ ಸಕ್ಕರೆ ಎರಡೂ ಸೇರಿಸಿ ನಾನು ಸ್ಮೂತಾಗಿ ರುಬ್ಬಿ ಇವಾಗ ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಅದೇ ಕಪ್ಪಿಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ. ಮೈದಾ ಹಿಟ್ಟು ಯಾಕೆ ಹಾಕಬೇಕಂದ್ರೆ ಬೈಂಡಿಂಗ್ ಬರುತ್ತೆ, ರವೆ ಅಂತ ಅನಿಸೋದಿಲ್ಲ ನಿಮಗೆ ಕೇಕಿಗೆ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಇಲ್ಲಿ ಸ್ಕಿಪ್ ಮಾಡಿ 2 ಕಪ್ ರವೆನೇ ಹಾಕ್ಕೊಳ್ಳಿ. ಇವಾಗ ಅದೇ ಕಪ್ಪಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ನಾರ್ಮಲ್ ಎಣ್ಣೆ ನಾವು ಅಡುಗೆ ಯೂಸ್ ಮಾಡ್ತೀವಲ್ಲ ಅದೇ ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಈ ಎಲ್ಲ ಸಾಮಗ್ರಿ ಸೇರಿಸಿ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಅದೇ ಕಪ್ಪಿಲಿ ಇವಾಗ 1 ಕಪ್ ಆಗುವಷ್ಟು ನಾನಿಲ್ಲಿ ಹಾಲು ಹಾಕ್ಕೊತಿದ್ದೀನಿ. ಕಾಯಿಸಿ ಆರಿಸಿಟ್ಟಂತಹ ಹಾಲದ ಇದು. ಮೊದಲಿಗೆ 1 ಕಪ್ ಹಾಕ್ಕೊಂಡು ನೋಡ್ತೀನಿ ನಾನು, ಮತ್ತೆ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಬೇಕಾಗುತ್ತೆ ಅದಕ್ಕೆ. ಇವಾಗ ಇದು ಮಿಕ್ಸ್ ಮಾಡ್ಕೊತೀನಿ ನಾನು ಮೊದಲಿಗೆ, ಬೇಕಿದ್ದರೆ ಮತ್ತೆ ಒಂದು ಸ್ವಲ್ಪ ಸೇರಿಸ್ಬೋದು ಹಾಲು ನೀವು ಇಲ್ಲಿ ನೋಡಿ. ಇವಾಗ ಇದೇನು ಗಂಟೇನು ಆಗೋದಿಲ್ಲ, ಸಲೀಸಾಗಿ ಸರಿಯಾಗಿ ಮಿಕ್ಸ್ ಆಗುತ್ತೆ ಇದು. ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತೇಳಿ. ಇವಾಗ ಒಂದು ಸ್ವಲ್ಪ ಮತ್ತೆ ಹಾಲು ಹಾಕ್ಕೊತಿದ್ದೀನಿ, ಸುಮಾರು ಒಂದು 3-4 ಚಮಚ ಆಗುವಷ್ಟು. ಓಕೆ, ಇವಾಗ ಇದು ಕೂಡ ನಾನು ಅಷ್ಟೇ ಜಾಸ್ತಿ ಗಟ್ಟಿನೇ ಇರಬಾರ್ದು, ಜಾಸ್ತಿ ತಿಳಿಯಾಗಿರಬಾರ್ದು. ಹೀಗಾಗಿ ನಾನು ನಿಮಗೆ ಅಳತೆ ಪ್ರಮಾಣದಲ್ಲೇ ಇದನ್ನು ಮಾಡಿ ತೋರಿಸ್ತಿದ್ದೀನಿ. ಈ ಕೇಕ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಎಲ್ಲ ಸಾಮಗ್ರಿ ಮಿಕ್ಸ್ ಮಾಡದೆ ಹಾಕಬೇಕು. ಓಕೆ ನೋಡಿ, ಈ ರೀತಿಯಾಗಿದೆ ನೋಡ್ತಿರ್ಬೋದು. ಜಾಸ್ತಿ ಗಟ್ಟಿನೇ ಇರಬಾರ್ದು ಮತ್ತು ಜಾಸ್ತಿ ತಿಳಿ ಕೂಡ ಇರಬಾರ್ದು. ಇವಾಗ ಇದರಲ್ಲಿ ಬೇಕಿಂಗ್ ಪೌಡರ ಮತ್ತು ಬೇಕಿಂಗ್ ಸೋಡಾ ಹಾಕಬೇಕಾಗುತ್ತೆ. ಸೊ ಮೊದಲಿಗೆ ಈ ಹಿಟ್ಟನ್ನ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇವೆರಡು ನಾನು ನಿಮಗೆ ಮೊದಲೇ ತೋರಿಸಿಡ್ತಿದ್ದೀನಿ. ಇವಾಗೆ ಹಾಕಬಾರ್ದಿದ್ದು, ಇದು ಒಂದು 5 ನಿಮಿಷ ರೆಸ್ಟ್ ಆಗಲಿ ಬೆಟರ. ಅಲ್ಲಿ ತನಕ ಇಲ್ಲಿ ಫ್ರೀ ಹಿಟ್ ಮಾಡೋಣ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದು ಬಿಳಿದು. ನೀವು ಕುಕ್ಕರ್ ಇತ್ತಂದ್ರೆ ಕುಕ್ಕರ್ ಕೂಡ ಬಳಸ್ಬೋದು. ಈ ರೀತಿ ಪಾತ್ರೆ ಇತ್ತಂದ್ರೆ ಪಾತ್ರೆನೇ ಇಟ್ಕೊಳ್ಳಿ, ತುಂಬಾ ಸರಿಯಾಗಿ ಬೇಕಾಗುತ್ತೆ ಅದು. ಒಳಗಡೆ ನಾನು ಸ್ಟ್ಯಾಂಡ್ ಇಟ್ಕೊಂಡಿನಿ. ಒಂದು 5 ನಿಮಿಷ ಇದು ಮೀಡಿಯಮ್ ಗ್ಯಾಸ್ನಲ್ಲಿ ಫ್ರೀ ಹಿಟ್ ಆಗೋಕ್ಕೆ ಬಿಡ್ತಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತೇಳಿ. ಅಂದರೆ ಸ್ವಲ್ಪ ಕೂಡ ಸೈಡಿಗೆ ಹವಾ ಎಲ್ಲಿ ಹೋಗಬಾರ್ದು, ಆ ರೀತಿ ಪೂರ ಪ್ಯಾಕ್ ಆಗಬೇಕಿದು, ಅಂದ್ರೇ ಕೇಕ ಸರಿಯಾಗಿ ಬೇಕಾಗುತ್ತೆ ಇದು. ಇವಾಗ ಇದು ಒಂದು 5 ನಿಮಿಷ ಫ್ರೀ ಇಟ್ಟಲ್ಲಿ. ಇವಾಗ ಇಲ್ಲಿ ಬೆಟರ್ ಕೂಡ ನಾನು ಸುಮಾರು ಒಂದು 5 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ರವೆ ಇರುತ್ತೆ ಅಲ್ವಾ, ರವೆ ಸರಿಯಾಗಿ ನೆನೆಯುತ್ತೆ. ಇಲ್ಲಿ ನಾನು ಕೇಕ್ ಟೀನ್ ತೊಗೊಂಡಿದ್ದೀನಿ ಈ ರೀತಿದ್ದು. ನಿಮ್ಮಲ್ಲಿ ಈ ರೀತಿ ಕೇಕ್ ಟೀನ್ ಇಲ್ಲ ಅಂದರೆ ನೋಡಿ, ಈ ರೀತಿ ನಾವು ಡಬ್ಬ ಯೂಸ್ ಮಾಡ್ತೇವಲ್ಲ, ಅಂದರೆ ನಾವು ಕುಕ್ಕರ್ದಲ್ಲಿ ಅನ್ನ ಬ್ಯಾಳೆ ಕುದಿಸೋಕ್ಕೆ ಡಬ್ಬಗಳು ಯೂಸ್ ಮಾಡ್ತೇವಲ್ಲ, ಅದು ಕೂಡ ನೀವು ತೊಗೋಬೋದು. ಸ್ಟೀಲಿಂದ ಇರ್ತಾವಲ್ಲ ಅದು. ಇವಾಗ ಕೇಕ್ ಟೀನಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕಿದ್ದನ್ನು ಸರಿಯಾಗಿ ಈ ರೀತಿ ಬ್ರಷ್ಲಿಂದ ಹಚ್ತಿದ್ದೀನಿ. ನೀವು ಕೈಲಿಂದ ಕೂಡ ಹಚ್ಬೋದು. ಸಖತ್ ರುಚಿಯಾಗಿ ಬರುತ್ತೆ. ತುಂಬ ಅಂದರೆ ತುಂಬಾ ಸರಳವಾಗಿ ಮಾಡ್ಕೋಬೋದು. ಇಷ್ಟು ಸಾಮಗ್ರಿ ಸಾಕು. ಎಲ್ಲ ಸಾಮಗ್ರಿ ಅಳತೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ಕೇಕ ನೋಡಿ. ಇವಾಗ 1 ಚಮಚ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟು ಹಾಕೀನಿ. ಮೈದಾ ಹಿಟ್ಟು ಹಾಕಿ ಮೊದಲಿಗೆ ಇದೆಲ್ಲ ಸೇರಿಸಿ ಸರಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿನಿ ನಾನು. ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಬಟರ್ ಪೇಪರ್ ಹಾಕ್ಕೊತಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು, ನಡೆಯುತ್ತೆ. ಒಳಗಡೆ ನಾವು ಮೈದಾ ಎಣ್ಣೆ ಹಚ್ಚಿರ್ತೀವಲ್ಲ, ನಡೆಯುತ್ತೆ ಅದು. ಇವಾಗ ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ. ಈ ಬಟರ್ ಪೇಪರ್ ರೆಸಿಪಿ ಬೇಕಂದರೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಮನೆಯಲ್ಲೇ ಮಾಡೋದು ಬಟರ್ ಪೇಪರ. ಇವಾಗ ಬಟರ್ ಪೇಪರ್ ಹಚ್ಚಿದ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ತೊಗೊಂಡಿದ್ದೀನಿ. ಇವಾಗ ಈ ಹಿಟ್ಟಿಗೆ ಕೂಡ ಸುಮಾರು ಒಂದು 5 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. 5 ನಿಮಿಷ ಆದಮೇಲೆ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊತಿದ್ದೀನಿ. ಮೆಜರ್ಮೆಂಟ್ ಬರುತ್ತೆ ಅಲ್ವಾ, ಇದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇದೆ ಇದು. ಇದರಲ್ಲಿಂದ ನಾನು ಒಂದು ಫುಲ್ಲಾಗಿ ಒಂದು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊತಿದ್ದೀನಿ. ಇವಾಗ ಒಂದು ಪಾವು ಚಮಚ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊತಿದ್ದೀನಿ. ಬೇಕಿಂಗ್ ಸೋಡಾ ಮತ್ತು ಅಡುಗೆ ಸೋಡಾ ಎರಡೂ ಒಂದೇನೆ. ಓಕೆ ನೋಡಿ, ಇದು ಪಾವು ಚಮಚ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊತಿದ್ದೀನಿ. ಅಂದರೆ ಒಂದು ಪಾವು ಚಮಚ ಬೇಕಿಂಗ್ ಸೋಡಾ, ಒಂದು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕಿದ್ದ. ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಕೊನೆಯಲ್ಲೇ ಹಾಕಬೇಕು, ಎರಡು ಹಾಕೋದಾದರೆ ಮೊದಲೇ ಹಾಕಿ ರೆಸ್ಟ್ ಮಾಡೋಕ್ಕೆ ಬಿಡಬಾರ್ದು. ಇವಾಗ ನೋಡಿ ಬೇಕ್ ಮಾಡೋಕ್ಕೆ ಇಡ್ತಿದ್ದೀನಿ. ಅಲ್ಲಿ ಕೂಡ ಮೊದಲೇ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ, ಒಂದು 5-6 ನಿಮಿಷ ಆಗಿದೆ. ಇವಾಗ ಅದು ಕೂಡ ಹೀಟ್ ಆಗಿದೆ ಪೂರ್ತಿಯಾಗಿ. ಓಕೆ ನೋಡಿ, ಎಲ್ಲ ಸೇರಿಸಿ ಕೊನೆಯಲ್ಲೇ ಹಾಕ್ಕೊಂಡು ಇದನ್ನು ಬೇಕ್ ಮಾಡೋಕ್ಕಿಟ್ಟರೆ ಸಾಕಾಗುತ್ತೆ. ಎಷ್ಟು ನಿಮಿಷ ಬೇಕ್ ಮಾಡಬೇಕಂದ್ರೆ ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಲಿ ಗ್ಯಾಸ. ಸುಮಾರು ಒಂದು 30 ನಿಮಿಷ ಆಗೋ ತನಕ ಇದಕ್ಕೆ ಓಪನೇ ಮಾಡಬಾರ್ದು ನೀವು, ಅಲ್ಲಿ ತನಕ ಸರಿಯಾಗಿ ಬೇಕಾಗುತ್ತೆ ಕೇಕ.
ಇವಾಗ ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಡ್ತಿದ್ದೀನಿ ಗ್ಯಾಸ. ಜಾಸ್ತಿ ಇಟ್ಟು ಇದಕ್ಕೆ ಸುಮಾರು ಒಂದು 30 ನಿಮಿಷ ಆಗೋ ತನಕ ಹಾಗೆಯೇ ಇದನ್ನು ಮುಚ್ಚಿಡ್ತಿದ್ದೀನಿ. ಹವಾ ಹೋಗಬಾರ್ದು. ಇಲ್ಲಿ ನಿಮಗೆ ನೆನಪಿರಬೇಕದು, ಹವಾ ಹೋಯ್ತಂದ್ರೆ ಸರಿಯಾಗಿ ಬೇಕಾಗಲ್ಲ ಕೇಕ. ಹೀಗಾಗಿ ಮೊದಲೇ ಹೇಳ್ಕೊಡ್ತಿದ್ದೀನಿ, ಸರಿಯಾಗಿ ಪ್ಯಾಕ್ ಮಾಡಿ, ಅದು ಒಳಗಡೆ ಹೀಟಿನಿಂದ ಅದು ಬೇಕಾಗುತ್ತೆ. ನೋಡಿ ಟೋಟಲ್ ಇವಾಗ ಒಂದು 30 ನಿಮಿಷ ಆಗಿದೆ. ನಾನಿಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ. 30ರಿಂದ 40 ನಿಮಿಷ ಟೈಮ್ ಹಿಡಿಯುತ್ತೆ. ಇದು ಟೋಟಲ್ ನಾನು ನೋಡಿ ಪೂರ್ತಿಯಾಗಿ ಸಾಫ್ ಬರ್ತಿದೆ. ಚಾಕು ಒಂಚೂರು ಕೂಡ ಅದಕ್ಕೆ ಹತ್ತಿಲ್ಲ, ಅಂದರೆ ಇದು ಸರಿಯಾಗಿ ಬೇಕಾಗಿದೆ ಅಂತ ಅರ್ಥ. 30 ನಿಮಿಷ ಆದಮೇಲೆ ಒಂದು ವೇಳೆ ನೀವು ಇನ್ನೂ ಒಂದು ಸ್ವಲ್ಪ ಹಸಿ ಹತ್ತಿತ್ತಂದರೆ ನೀವು ಇನ್ನೂ ಒಂದು 5 ನಿಮಿಷ ಹಾಗೆಯೇ ಅದಕ್ಕೆ ಬಿಡಬಹುದು. ಅಂದರೆ ಒಂದು ಟೋಟಲ್ ಒಂದು 30ರಿಂದ 40 ನಿಮಿಷ ಆಗೋ ತನಕ ಬೇಕ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದಮೇಲೆ ನಾನಿದು ಬಿಡಿಸ್ಕೊತಿದ್ದೀನಿ ಕೇಕ್ ಟೀಲ್ನಿಂದ. ನೋಡಿ ಒಂಚೂರು ಕೂಡ ಕೇಕ ಅಂಟ್ಕೊಂಡಿಲ್ಲ, ಅಷ್ಟು ಸರಿಯಾಗಿ ಬಂದಿದೆ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಸೇಮ್ ನಾವು ಹೊರಗಡೆ ಯಾವ ರೀತಿ ತಿಂತೇವಲ್ಲ ಅದೇ ರೀತಿಯಾಗಿ ಬರುತ್ತೆ. ಸೊ ಮಕ್ಕಳಿದ್ರೆ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಎಲ್ಲ ಸಾಮಗ್ರಿ ಅಳತೆ ಪ್ರಮಾಣದಲ್ಲಿ ಹಾಕೋಬೇಕಷ್ಟೇ. ನಾವು ತಂದೂರಿ ರೋಟಿ ಮಾಡ್ತೇವಲ್ಲ ಅದೇ ರೀತಿಯಾಗಿರುತ್ತೆ. ಓಕೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಸರಿಯಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ಬೆಣ್ಣೆ ಥರ ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ ಇದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಮತ್ತು ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.